ಕಾಡಲ್ಲೊಂದು ಸೊಪ್ಪು ಸಿಗ್ತದೆ, ಸೊಪ್ಪಿನ ಕತೆ ಬಿಚ್ಚಿಟ್ಟ ಶೀಲಕ್ಕ. ಹಲ್ಲುಬ್ಬಿ ಶೀಲಕನ ಹಲ್ಲಿನ ಕತೆ ನಿಮ್ಮೆಲ್ಲರ ಜೊತೆ. ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ನೀನು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ ಸೊಪ್ಪು. ಕಾಂತಾರದ ಹಲ್ಲುಬ್ಬಿ ಶೀಲಕ, ಅಬ್ಬಬ್ಬಾ ಎಷ್ಟು ಚಂದ ಅಲ್ವಾ ಮಾರಾಯರೆ ಅವರ ಮಾತು. ಕಾಂತಾರದಲ್ಲಿ ನಕ್ಕು ನಗಿಸಿದ ಶೀಲಕ ತನ್ನ ವೈಯಕ್ತಿಕ ವಿಚಾರಗಳ ಬಗ್ಗೆ, ಜೊತೆಗೆ ಕಾಂತಾರ ಟೀಮ್ ಜೊತೆಗೆ ಇದ್ದಂತಹ ಒಡನಾಟದ ಬಗ್ಗೆ ಹಂಚಿಕೊಂಡಿದ್ದಾರೆ. ಹಾಗೆ ಕದಿಕೆ ಮಲ್ಪಿಯವರಾದಂತಹ ಶೀಲಾ ತಂದೆ ತಾಯಿಯ 8 ಮಕ್ಕಳಲ್ಲಿ ಕೊನೆಯ ಮುದ್ದು ಮಗಳು. ಹಾಗಾದ್ರೆ ಶೀಲಕ ಏನ್ ಹೇಳಿದ್ರು ಅಂತ ನೋಡೋದಾದ್ರೆ, 4 ಗಂಡು 4 ಹೆಣ್ಣು, ಕೊನೆಯವಳು ನಾನು, ಕಡೆಗಂಜಿ ನಾನೇ, ಅಂದ್ರೆ ತುಳುವಿನಲ್ಲಿ ಕೊನೆ ಮಗಳು ಅಂತ. ನಂಗೆ 1ರಿಂದ 8ನೇ ಕ್ಲಾಸ್ ತನಕ ಸ್ಟೇಜ್ ಫಿಯರ್ ಅನ್ನೋದೇ ಇರಲಿಲ್ಲ. ಎಲ್ಲದರಲ್ಲೂ ಸಹ ನಾನು ಮುಂದೆ ಇದ್ದೆ, ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಸಹ ಮುಂದೆ ಇದ್ದೆ. ಆದ್ರೆ ಸ್ಟೇಜ್ ಅಲ್ಲಿ ಹೋಗಿ ಭಾಷಣ ಮಾಡೋಕೆ ಆಗ್ತಾನೆ ಇರಲಿಲ್ಲ. ಸರ್ ಎಂತಹ ಹುಡುಗಿಯ ಇದು ಅನ್ನೋರು. ನಾನು ಡಾನ್ಸ್ ಕ್ಲಾಸ್ಗೆ ಸೇರ್ಕೊಂಡೆ. ಅಲ್ಲಿಂದ ಸ್ವಲ್ಪ ಸ್ಟೇಜ್ ಫಿಯರ್ ಅನ್ನೋದು ನಂಗೆ ಕಡಿಮೆ ಆಗ್ತಾ ಬಂತು. ಇನ್ನು ಕಾಂತಾರದಲ್ಲಿ ಹಾಕಿದಂತಹ ಹಲ್ ಸೆಟ್ ಬಗ್ಗೆ ಶೀಲಕ ತುಂಬಾ ಎಮೋಷನಲ್ ಆಗಿ ಮಾತನಾಡಿದ್ದಾರೆ. ಕಾಂತಾರದಿಂದ ಕೊಟ್ಟಂತಹ ಚಿನ್ನದ ಗಿಫ್ಟ್ ಅಂದ್ರೆ ಅದು ನನಗೆ ಆ ಹಲ್ ಸೆಟ್. ಕಾಂತಾರ ಶೂಟಿಂಗ್ ಮಾಡಬೇಕಾದ್ರೆ 1 ವರ್ಷ ಯಾವ ಪ್ರೋಗ್ರಾಮ್ ಸಹ ತಗೊಳ್ಳಿಕ್ಕೆ ನನಗೆ ಆಗ್ತಿರ್ಲಿಲ್ಲ. ಅಲ್ಲಿದ್ದಂತಹ ಕಲಾವಿದರ ಒಗ್ಗಟ್ಟು ಆ ದಿನಗಳು ತುಂಬಾ ಖುಷಿಯ ದಿನಗಳಾಗಿದ್ವು. ಕ್ಯಾರೆಕ್ಟರ್ ಬಗ್ಗೆ ಸೀಕ್ರೆಟ್ ಅನ್ನ ಬೆಚ್ಚಿಟ್ಟಂತಹ ಶೀಲಕ ನನ್ನ ಯಾರು ಸರಿಯಾಗಿ ಗುರ್ತನ್ನ ಹಿಡಿತಾ ಇರಲಿಲ್ಲ. ಡ್ರೆಸ್ ಹಾಕೊಂಡು ಬಂದ್ರೆ ಇದು ಯಾವ ಹುಡುಗಿ ಅನ್ನೋರು. ಆ ಹಲ್ ಹಾಕೊಂಡು ಜನರ ಮಧ್ಯೆ ಕೂತಾಗ ಈ ಹೆಂಗಸದು ಹಲ್ ನೋಡೋ ಮಾರಾಯ್ತಿ, ಯಪ್ಪ ತಾಗದ್ರೆ ಹೇಗೆ ಆಗಬಹುದಲ್ಲ ಅಂತಿದ್ರು. ನಮಸ್ತೆ, ನಾನು ಚಂದ್ರಕಲಾರಾವ್ ಕದಿಕೆ. ಯಾರಂತ ಗೊತ್ತಾಯ್ತಾ? ಶೀಲಾ. ಕಾಂತಾರ ಮೂವಿ ಎಲ್ಲ ನೋಡ್ತಿದ್ದೀರಿ ತಾನೆ? ಅದರಲ್ಲೇ ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಆ ಹಲ್ಲು ಸಹ ಹಾಗೇ ಇತ್ತು. ಆ ಹಲ್ಲಿನ ಸೆಟ್ಟು ನನಗೆ ಕಾಂತಾರದಿಂದ ಕೊಟ್ಟಂತಹ ಚಿನ್ನದ ಗಿಫ್ಟು. ಯಾಕಂದ್ರೆ ಈ ಹಲ್ಲಿಂದ ನನ್ನ ಇಡೀ ಪ್ರಪಂಚವೇ ಮೆಚ್ಚುವಂತಾಗಿದೆ. ಈ ಹಲ್ಲಿಗೆ ಎಲೆ ಅಡಿಕೆ ತಿನ್ನೋ ಥರ ಪೇಂಟನ್ನು ಮಾಡಿಸಿ ರೆಡಿ ಮಾಡಿಸಿದ್ರು. ಕಾಂತಾರ ಶೂಟಿಂಗ್ ಮುಗಿದ ಮೇಲೆ ಆ ಹಲ್ ಸೆಟ್ಟನ್ನು ನಾನೇ ತಗೊಂಡು ಕೂಡ ಬಂದೆ. ಇದು ಹೇಗೆ ಅಂದರೆ, ಪ್ರತಿಯೊಂದು ಕಲಾವಿದರಿಗೆ ಒಂದು ಮೈಂಡ್ ಸೆಟ್ ಇರುತ್ತೆ. ಶೂಟಿಂಗ್ ಮುಗಿದಾಗ ನನಗೆ ಕರಿಮಣಿ, ಕಾಲುಂಗ್ರ ಎಲ್ಲವನ್ನ ವಾಪಸ್ ಕೊಟ್ಟೆ. ಬಟ್ ಈ ಹಲ್ಲನ್ನು ಮಾತ್ರ ನಾನು ವಾಪಸ್ ಕೊಡಲಿಲ್ಲ. ಯಾಕೆಂದರೆ ಇಷ್ಟನೂ ಆಯಿತು, ಜೊತೆಗೆ ಈ ಹಲ್ಲು ಡಬ್ಬಿಂಗ್ಗೆ ಬೇಕಾಗಬಹುದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅಲ್ಲಿಂದ ಹಿಡ್ಕೊಂಡು ಬಂದೆ. ಕಲಾವಿದೆಯಾಗಿ ನಾನು ಗೆಸ್ ಮಾಡಿದ್ದೆ. ನಾನು ಹಾಗೆ ಒಂದು ದಿನ ಕಾಂತಾರದ ಡಬ್ಬಿಂಗ್ಗೆ ಬನ್ನಿ ಮೇಡಮ್ ಅಂತ ಕಾಲ್ ಮಾಡಿದ್ರು. ನಾನು ಸರಿ ಅಂತ ಹೇಳಿದೆ. ನೆಕ್ಸ್ಟ್ ಡೇ ಕಾಲ್ ಮಾಡಿ ಬರೋದು ಬೇಡ ಮೇಡಮ್ ಅಂತ ಹೇಳಿದ್ರು. ನಾನು ಯಾಕೆ ಅಂತ ಕೇಳಿದಾಗ, ಮೇಡಮ್ ಸಾರಿ ಮೇಡಮ್, ಡಬ್ಬಿಂಗ್ ಮಾಡೋಕೆ ಹಲ್ಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಹೇಳಿದೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಹಲ್ಲು ನನ್ನ ಹತ್ರ ಇದೆ ಅಂತ ಹೇಳಿದೆ. ಅವರು ಫುಲ್ ಶಾಕ್ ಆಗಿ ದೇವ್ರ ಥರ ಹೇಳಿದ್ರಿ, ತಗೊಂಡು ಬನ್ನಿ ಅಂತ ಹೇಳಿದ್ರು. ಎಲ್ಲ ಡಬ್ಬಿಂಗ್ ಕೂಡ ಅಂದರೆ ಕನ್ನಡ, ತುಳುಗೂ ಸಹ ಈ ಹಲ್ ಸೆಟ್ ಹಾಕೊಂಡೆ ನಾನು ಡಬ್ಬಿಂಗ್ ಅನ್ನ ಮಾಡಿದೆ. ಇನ್ನು ಸೊಪ್ಪಿನ ಕತೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಪ್ರತಿಯೊಬ್ಬರ ಬಾಯಲ್ಲೂ ಈ ಡೈಲಾಗ್ ಹರಿದಾಡಿರುತ್ತೆ. ಸೊಪ್ಪಿನ ಕಥೆಯನ್ನ ಸಹ ಎಲ್ಲರ ಮುಂದೆ ಬಿಚ್ಚಿಟ್ಟಿದ್ದಾರೆ ಶೀಲಕ್ಕ. ಶೂಟಿಂಗ್ ಆಗಿದ್ದು ಶಿವಮೊಗ್ಗದಲ್ಲಿ. ಬಟ್ ಆ ದಿನ ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು. ನನಗೆ ಜರ್ನಿಯಲ್ಲಿ ವಾಮಿಟ್ ಪ್ರಾಬ್ಲಮ್ ಇತ್ತು. ನನಗೆ ಶೂಟಿಂಗ್ ಮಾಡೋಕೆ ಮೂಡೇ ಇರಲಿಲ್ಲ. ಆ ಡೈಲಾಗ್ ಹೇಳೋಕೆ 3 ಟೇಕನ್ನು ತಗೊಂಡೆ. ಆದರೆ ಈಗ ಅದೇ ಡೈಲಾಗ್ ಇಡೀ ಪ್ರಪಂಚವನ್ನ ಮುಟ್ಟಿದೆ. ಕೂದಲು ತುಂಬ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ ಅನ್ನೋ ಡೈಲಾಗ್ ಕಾಂತಾರ ನನ್ನನ್ನು ಗುರುತಿಸುವಂತೆ ಮಾಡಿದೆ. ಜೊತೆಗೆ ಭವಿಷ್ಯದ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಕೆ ಕೂಡ ಸಹಾಯ ಮಾಡಿದೆ. ಇಷ್ಟು ದಿನ ಚಂದ್ರಕಲಾ ಯಾರು ಅನ್ನೋದೇ ಗೊತ್ತಿರಲಿಲ್ಲ ನೋಡಿ. ಈಗ ಇಡೀ ಪ್ರಪಂಚ ನನ್ನ ಗುರುತಿಸುತ್ತೆ. ಅದಕ್ಕೆ ನಾನು ಚಿರಋಣಿ ಆಗಿದ್ದೇನೆ. ಕಾಂತಾರದಿಂದ ಬಂದಂತಹ ಪೇಮೆಂಟ್ ಬಗ್ಗೆ ಕೆಲವರು ಅವರಿಗೆ 10 ಲಕ್ಷ ಅಂತೆಲ್ಲ ಹೇಳ್ತಿದ್ದಾರೆ. ಆದರೆ ಸುಳ್ಳು ಯಾವತ್ತೂ ಹೇಳಬಾರ್ದು ನೋಡಿ. ಆ ಥರ ಕೊಟ್ಟಿದ್ರೆ ನಾನು ಒಂದು ಜಾಗವನ್ನ ತೆಗಿತಿದ್ನಲ್ವಾ, ಮನೆ ಕಟ್ತಿದ್ದೆ. ನಾನು ಏನು ನಿಯತ್ತಾಗಿ ದುಡ್ದಿದ್ನೋ ಅಷ್ಟು ಪೇಮೆಂಟ್ ನನಗೆ ಸಿಕ್ಕಿದೆ ಅಷ್ಟೇ. ನನಗೆ 15 ದಿನಕ್ಕೆ 15,000 ಅಂತ ಹೇಳಿದ್ರು. ನಿಜಾನೇ ಹೇಳಬೇಕಲ್ವಾ? ಯಾವತ್ತಿದ್ರೂ ನಾನೇ ದುಡ್ಕೊಂಡು ತಿನ್ನಬೇಕು ಅಷ್ಟೇ ಕೊಟ್ಟಿದ್ರು ನನಗೆ. ಎಲ್ಲ ಮುಗಿದು ಸಿನಿಮಾ 100 ಡೇಸ್ ಆದಮೇಲೆ ಸಹ ನನಗೆ 50,000 ಹಾಕಿದ್ರು. ನಾನು ಹೆಚ್ಚು ಕೊಟ್ಟರು ಅಂತ ಹೇಳ್ಕೊಂಡು ಏನು ಸಾಧಿಸೋಕೆ ಆಗುತ್ತೆ ಹೇಳಿ? ಹೋಗಿ ಬರೋ ಚಾರ್ಜ್ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹಲ್ಲುಬ್ಬಿ ಶೀಲಕ ತನ್ನ ಕಾಂತಾರ ಅನುಭವವನ್ನ ಇಲ್ಲಿ ಬಿಚ್ಚಿಟ್ಟಿದ್ದಾರೆ.
ಇದನ್ನಿಲ್ವಾ ಇಲ್ಲ ಅಣ್ಣ. ತರಬೇಕಿತ್ತು. ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ನೀನು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ ಸೊಪ್ಪು